ಇಂದಿನ ಮುಂದಿನ ಎಐಸಿ ಪ್ರೆಸಿಡೆಂಟ್ ಮತ್ತು ತಮಿಳುನಾಡಿನ ಚೀಫ್ ಮಿನಿಸ್ಟರ್ ಆದ ನಮ್ಮ ಕಾಂಗ್ರೆಸ್ ಪಕ್ಷದ ಶ್ರೀ ಕಾಮರಾಜ್ ನಾಡಾರ್ ಅವರ ಜನ್ಮ ದಿನಾಚರಣೆಯನ್ನು ನಾವು ಕೆಜಿಎಫ್ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ಇಲ್ಲಿ ಆಚರಿಸ್ತಾ ಇದ್ದೀವಿ. ಇವತ್ತೇನು ಸ್ಪೆಷಲ್ ಅಂದ್ರೆ ಅವ್ರದ್ದು ಬರ್ತ್ಡೇ. ಯಾಕೆ ಅದು ಸ್ಪೆಷಲ್? ಯಾಕಂದ್ರೆ ಅವರು ಒಂದು ಕಿಂಗ್ ಮೇಕರು. ನಮ್ಮ ಮುಂದಿನ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿಯನ್ನು ಅವರೇ ನೇಮನ ಮಾಡಿದ್ದು. ಯಾಕಂದ್ರೆ ಅಷ್ಟು ಪವರ್ ಇತ್ತು. ಅವ್ರ ಮನಸ್ಸಿಟ್ಟಿದ್ರೆ ಅವರೇ ಪ್ರೈಮ್ ಮಿನಿಸ್ಟರ್ ಆಗ್ಬೋದಾಯ್ತು. ಬಟ್ ಅವ್ರಿಗೆ ಅಂತ ಆಸೆ ಇಲ್ಲ. ನಾನು ಓದಲಿಲ್ಲ, ಆದ್ದರಿಂದ ಯಾರು ಓದಿದಾರೋ, ಯಾರು ಸ್ವತಂತ್ರ ಹೋರಾಟಕ್ಕಾಗಿ ಹೋರಾಟ ಮಾಡಿದಾರೋ ನೆಹರು ಅವರು, ಅವ್ರ ಮಗಳು ಈ ದೇಶದ ಪ್ರಧಾನಿ ಆಗ್ಬೇಕಂತ ಅವರನ್ನು ನೇಮಿಸಿದರು. ಅಂತ ಒಂದು ಒಳ್ಳೆ ವ್ಯಕ್ತಿ ಅವರು ಚೀಫ್ ಮಿನಿಸ್ಟರ್ ಆಗಿರುವಾಗ ಅವರು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿರೋದೇ ಎಜುಕೇಶನ್ಗೆ. ಯಾವ ಒಂದೊಂದು ಗ್ರಾಮದಲ್ಲಿ, ಒಂದೊಂದು ವಿಲೇಜ್ ಅಲ್ಲಿ ಸ್ಕೂಲ್ ನಿರ್ಮಾಣ ಮಾಡಿದರು. ಕಾರಣ ಏನಂದ್ರೆ ಹುಡುಗರೆಲ್ಲ ಓದ್ಬೇಕು, ಮಕ್ಕಳೆಲ್ಲ ಓದ್ಬೇಕು. ಅವ್ರು ಹೋದ್ರೆ ಮುಂದೆ ಬರ್ತಾರೆ. ಅವ್ರಿಗೆ ಹಣ ಕೊಟ್ರೆ ಅದು ಲಾಭ ಇಲ್ಲ, ಬಟ್ ಅವ್ರು ಹೋದ್ರೆ ಅದು ಒಂದು ದೊಡ್ಡ ಸೊತ್ತು ಅಂತ ಅವ್ರಿಗೋಸ್ಕರ ಎಲ್ಲಾ ಕಡೆನೂ ಸ್ಕೂಲ್ ನಿರ್ಮಾಣ ಮಾಡಿದ್ರು. ಅದೇ ತರ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಂದ್ರೆ ರೆಗ್ಯುಲರ್ ಆಗಿ ಅವ್ರಿಗೆ ಊಟ ಇಂಪಾರ್ಟೆಂಟ್, ಊಟ ಬೇಕು. ಊಟಕ್ಕೋಸ್ಕರ ಮಧ್ಯಾಹ್ನ ಬಿಸಿ ಊಟವನ್ನು ಅವ್ರು ಸ್ಟಾರ್ಟ್ ಮಾಡಿದ್ರು. ಅಂತ ಒಂದು ಒಳ್ಳೆ ವ್ಯಕ್ತಿ ನಮ್ಮ ಭಾರತ ದೇಶವನ್ನು ಕಾಪಾಡಿದ್ರು. ಅದೇ ಸಮಯದಲ್ಲಿ ಅವರು ಸ್ವತಂತ್ರ ಹೋರಾಟಗಾರರು. ಸುಮಾರು 3 ವರ್ಷ ಅವರು ಜೈಲಿನಲ್ಲಿ ಕಾಲ ಕಳೆದಿದ್ದಾರೆ ಸ್ವತಂತ್ರಕ್ಕೋಸ್ಕರ. ಅಂತ ಒಂದು ಒಳ್ಳೆ ವ್ಯಕ್ತಿ ಅವರು ತೀರೋದ ಮೇಲೆ ಅವ್ರ ಹತ್ರ ₹1 ಹಣ ಇಲ್ಲ. ಅವ್ರ ಹತ್ರ ಇದ್ದಿದ್ದು ಒಂದು ವೇಷ್ಟಿ, ಟೌಲು, ಅವ್ರ ಚಪ್ಪಲು ಅಷ್ಟೇ. ಅವರು ಚಪ್ಪಾಳೆ ₹10 ಇತ್ತು. ಅಂತ ಒಂದು ಒಳ್ಳೆ ವ್ಯಕ್ತಿ ನಮ್ಮ ಪ್ರಪಂಚದಲ್ಲಿ ನಮ್ಗೆ ಸಿಗಲ್ಲ. ಯಾಕಂದ್ರೆ ಅವರು ಜನರ ಸಹಾಯಕ್ಕೋಸ್ಕರ, ಜನರ ನೆಮ್ಮದಿಗೋಸ್ಕರ ಅವರು ಆ ಕಾಲದಲ್ಲಿ ಕಷ್ಟಪಟ್ಟರು. ನಾವು ಈ ದಿನದಲ್ಲಿ ಅವರು ಎಂತ ಒಳ್ಳೆ ನೀತಿ ರೀತಿಯನ್ನು ಹೊಂದ್ಕೊಂಡಿದ್ದೀರೋ, ಅದೇ ತರ ನಾವು ಅವರ ನೀತಿ ರೀತಿಯನ್ನು ಹೊಂದ್ಕೊಂಡು ಅವ್ರನ್ನ ಫಾಲೋ ಮಾಡ್ಬೇಕು. ಅವ್ರ ಹಿಂದೆ ಅವ್ರು ಏನ್ ಬಿಟ್ಟು ಹೋಗಿದ್ದಾರೆ ಅದನ್ನ ನಾವು ಮುಂದೆ ತರಿಸ್ಬೇಕಂತ ಈ ಸಮಯದಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ವೇಳೆಯಲ್ಲಿ ನಮ್ಮ MLA ಅವರು ಅದೇ ತರ ಅವ್ರು ಹೆಂಗೆ ಆ ಕಾಲದಲ್ಲಿ CM ಇರುವಾಗ ಕೆಲಸ ಮಾಡಿದ್ರು, ಅದೇ ತರ ನಮ್ಮ KGF ಅಲ್ಲಿ ನಮ್ಮ MLA ಅವರು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಾ ಕೆಲಸದಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ. ಲೈಟು, ರೋಡು, ನೀರು, ಕಾಲೇಜು, ಎಜುಕೇಶನ್ ಪ್ರಾಬ್ಲಮ್, ಈ ತರ ಎಲ್ಲಾ ಮುಂಚೂಣಿಯಲ್ಲಿ ಇದ್ದು. ಇನ್ನು ಒಳ್ಳೆ ಸುದ್ದಿ ಏನಂದ್ರೆ ನಮ್ಮ MLA ಪ್ರಿಯೋತ್ನ ಮೇಲೆ MLA ಇಂದ ನಮ್ಗೆ ಒಂದು IT ಪಾರ್ಕ್ ಬರುತ್ತೆ, ಟೌನ್ಶಿಪ್ ಪಾರ್ಕ್ ಬರುತ್ತೆ. ಬಿಡದಿಯಲ್ಲಿ ಹೋಗೋದು ನಮಗ್ ಬರುತ್ತೆ. ಇದು ದೊಡ್ಡ ಲಕ್ ನಮ್ಗೆ. ಅದಕ್ಕೋಸ್ಕರನೇ ನಮ್ಮ ಸ್ಪೆಷಲ್ ಆಗಿ ನಮ್ಮ MLAಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಅದೇ ತರ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ಗೂ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಇದು IT ಪಾರ್ಕ್ ಆದ್ರೆ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಬರುತ್ತೆ, ಮೆಡಿಕಲ್ ಕಾಲೇಜ್ ಬರುತ್ತೆ, IT ಕಂಪನೀಸ್ ಬರುತ್ತೆ. ಈ ತರ ಒಳ್ಳೆ ಒಂದು ಕಾಲ ಬಂದ್ರೆ ಸ್ವರ್ಣ ಕಾಲ. ಅದರಿಂದ ಹೆಚ್ಚು ನಮ್ಗೇನಿಲ್ಲ. ಅಂತ ಒಂದು ಒಳ್ಳೆ MLA ಅವರು ನಮ್ಗೆ ಸಿಕ್ಕಿದ್ದಾರೆ. ಅವರು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ನಮ್ಮ MG ಮಾರ್ಕೆಟ್ ಜನರಿಗೆ ತುಂಬಾ ವ್ಯಾಪಾರಿಗಳಿಗೆ ತೊಂದರೆ ಬಂದಾಗ ಅವ್ರ ಮುಂದೆ ನಿಂತು ಅದನ್ನು ಕಾಪಾಡಿದ್ರು. ಸುಮ್ಮನೆ ಅವ್ರ ಮೇಲೆ ಅಪಾರ ಸುಳ್ಳುಗಳನ್ನು ಹೇಳ್ತಾರೆ. ಏನೇನೋ ಸುಳ್ಳುಗಳು ಹೇಳಿದ್ರು ಅದು ನಡೆಯಲ್ಲ. ಯಾಕಂದ್ರೆ MG ಮಾರ್ಕೆಟ್ ಪ್ರಾಬ್ಲಮ್ ಅನ್ನು ಅವರೇ ಕಾಪಾಡಿದ್ದು, ವ್ಯಾಪಾರಿಗಳನ್ನ ಕಾಪಾಡಿದ್ದು ಅವರೇ. ಅದೇ ತರ ಹುಲ್ಲು ಮಾರ್ಕೆಟ್ ಅಲ್ಲಿ ಒಳ್ಳೇದು ಮಾಡಕ್ಕೆ ಅದು ಮಾಡಿರೋದು, ಕೆಟ್ಟದ್ದು ಮಾಡಕ್ಕಿಲ್ಲ. ಅವ್ರ ಮನೆಗೆ ಸೈಟ್ ಮಾಡ್ಕೊಂಡು ಮನೆಗೆ ತಗೊಂಡು ಹೋಗಕ್ಕೆ ಅವ್ರು ಮಾಡ್ಲಿಲ್ಲ. ಮತ್ತೆ ವ್ಯಾಪಾರಿಗಳು ಕೊಡ್ಬೇಕಂತೆ ಅದನ್ನ ಮಾಡ್ತಾ ಇರೋದು. ಒಳ್ಳೆ ಇದು ಕಟ್ಬಿಟ್ರೆ ಮಾಲ್ ತರ ಜನರಿಗೆ ನೋಡಕ್ಕೆ ಚೆನ್ನಾಗಿರುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ಅಪ್ಗ್ರೇಡ್ ಆಗ್ಬೇಕಲ್ವಾ ನಮ್ಮ ಟೌನ್ಶಿಪ್? ಅಪ್ಗ್ರೇಡ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಯಾವ್ದು ಇಲ್ವೋ ಅದರಲ್ಲಿ ಮಾಲ್ ಕಟ್ಟಬೇಕು. ಮಾಲ್ ತರ ಕಟ್ಬಿಟ್ಟು ಕೆಳಗಡೆ ಎಲ್ಲ ಪಾರ್ಕಿಂಗ್, ಮೇಲ್ಗಡೆ ಎಲ್ಲ
ಮಾಲ್ ಈ ತರ ಮಾಲ್ ಕಟ್ಬಿಟ್ಟು ವ್ಯಾಪಾರಿಗಳಿಗೆ ಕೊಡೋದು. ವ್ಯಾಪಾರಿಗಳು ದಯವಿಟ್ಟು ಸುಳ್ಳು ಆರೋಪಗಳು ಯಾರಾದ್ರೂ ಹೇಳಿದ್ರೆ ಅದನ್ನ ನಂಬೇಡಿ. ನಮ್ಮ MLA ಮಾರ್ಕೆಟ್ ವ್ಯಾಪಾರಿಗಳು ಕಾಪಾಡಿದ್ದು. MLA ಯಾವಾಗಲೂ ಮಾರ್ಕೆಟ್ ವ್ಯಾಪಾರಿಗಳ ಪರವಾಗಿದ್ದಾರೆ. ಅದೇ ತರ ಹುಲ್ಲು ಮಾರ್ಕೆಟ್ ಅಲ್ಲಿ ಸೇಮ್ ಅದೇ ತರಾನೇ ಕಟ್ಬಿಟ್ಟು ಅವ್ರಿಗೆ ಕೊಡ್ತಾರೆ. ಬೇಗನೆ ಒಂದು DPR ಮಾಡಿ ನಿಧಾನವಾಗಿ ಫೌಂಡೇಶನ್ ಹಾಕಿ ನಿಧಾನವಾಗಿ ಕಟ್ಬೇಕಂದ್ರೆ ಒಂದು 6 ತಿಂಗಳು ಆಗುತ್ತೆ, 1 ವರ್ಷನೂ ಆಗುತ್ತೆ. ಇಷ್ಟು ವರ್ಷ ಆಯ್ತು, ಇವಾಗ ಕಟ್ಟೋಕೆ ಟೈಮ್ ಕೊಡ್ಬೇಕಲ್ವಾ? ಅದನ್ನ ಬಿಟ್ಬಿಟ್ಟು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅದು ಇದಂತ ಸುಳ್ಳು ಆರೋಪಗಳು ಹೇಳ್ತಾ ಇದ್ರೆ ಅದು ಕೆಲ್ಸಕ್ಕೆ ಬರಲ್ಲ. ಕೆಲಸ ಮಾಡಿ ತೋರಿಸ್ಬೇಕು. ನಮ್ MLA ಮಾತಾಡಲ್ಲ, ನಾವೇ ಮಾತಾಡ್ತಾ ಇರೋದು. ಕಾರಣ ಏನಂದ್ರೆ ಅವ್ರು ಏನ್ ಹೇಳ್ತಾರೆ ಒಂದೇ ಮಾತು ಹೇಳಲ್ಲ, ನಾನು ಕೆಲಸ ಮಾಡಿ ತೋರಿಸ್ತೀನಿ, ಮಾತಾಡಲ್ಲ. ಅವ್ರಿಗೆ ಎಲ್ರಿಗೂ ಗೊತ್ತಾಗುತ್ತೆ ಅಂತ ಒಂದು ಒಳ್ಳೆ MLA ನಮ್ಗೆ ಸಿಕ್ಕಿದ್ದಾರೆ. ಆದ್ರಿಂದ ನಾವೆಲ್ಲ ಅವ್ರ ಹಿಂದ್ಗಡೆ ಇರ್ಬೇಕು. ಯಾರೇ ಅವ್ರ ಬಗ್ಗೆ ಸುಳ್ಳು ಮಾಹಿತಿ ಕೊಟ್ರೇನು, ಸುಳ್ಳು ಆರೋಪಗಳು ಹೇಳಿದ್ರು ನಾವು ಅದನ್ನ ನಂಬೋದಿಲ್ಲ. ಜನ ಅದನ್ನ ನಿರಾಕರಿಸ್ತಾರೆ. ಜನ ನಮ್ ಕಡೆ ಇದ್ದಾರೆ, ಜನ ಕಾಂಗ್ರೆಸ್ ಪರ ಇದ್ದಾರೆ, ಜನ MLA ಪರ ಇದ್ದಾರೆ. ಸೊ ನಾವೆಲ್ಲ ಒಟ್ಟಾಗಿದ್ದೀವಿ. ಈ ಒಳ್ಳೆ ದಿವಸದಲ್ಲಿ ಈ ನಮ್ಮ ನಾಯಕರ ಜನ್ಮ ದಿನದಲ್ಲಿ ಚರಣೆಯಲ್ಲಿ ನಾವು ಒಂದು ಒಳ್ಳೆ ತೀರ್ಮಾನ ತಗೊಂಡು ಯಾವಾಗಲೂ MLA ಜೊತೆಲೆ ಇರೋದು. MLA ನಾವು ಬಿಟ್ಕೊಡಲ್ಲ. ಅಂತ MLA ಸಿಗೋದು ದೊಡ್ಡ ಕಷ್ಟ. ಆದ್ರಿಂದ ಜೈ ಕಾಂಗ್ರೆಸ್, ಜೈ MLA, ಜೈ ಕಾಮರಾಜ್ ಅಂತ ಹೇಳ್ಕೊಂಡು ನನಗೆ ಈ ಒಂದು ಕೊಟ್ಟಿದ್ದಕ್ಕೆ ನಾನು ಸಂತೋಷವಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. பெரியவர்களே, தாய்மார்களே, காங்கிரஸ் தலைவர்களே, உங்கள் அனைவருக்கும் காமராஜர் பிறந்த நாளை முன்னிட்டு உங்கள் வணக்கத்தை தெரிவித்துக் கொண்டு, இன்று கர்மவீரர் காமராஜர் 125வது நாள் வருஷம் பிறந்த நாள். அவர் 1903ஆம் ஆண்டு பிறந்தவர். அவர் விருதுநகரில் வாழ்ந்தவர். 1953ஆம் ஆண்டு முதல்வராகி 64 வருடம் 9 வருஷம் அவர் பிரைம் மினிஸ்டர், சீஃப் மினிஸ்டர் இருந்தார். அதனால அவர் செய்ததெல்லாம் வந்து கல்வி ஃபர்ஸ்ட் கல்வி தான். கல்வி கண் திறந்த காமராஜர் பேர். அதே போல சத்துணவு திட்டம், குழந்தைகளுக்கு சாப்பாடு கொடுத்தா ஸ்கூலுக்கு வருவாங்க அப்படின்னு அந்த உணவு திட்டத்தை மாற்றினார். கோலார் தங்கவயலில் BML வர்றதுக்கு காரணமே அவர் தான். BML வர்றதுக்கு காரணம் அவருன்னா அவரை நாம இன்னைக்கு வரணும் கூட கடவுளா நினைக்கணும். ஏன்னா நானும் BML தான் வேலை செய்து விட்டுவேன். அதனால அவரை நான் கடவுளா நினைக்கிறேன். அதே போல இன்று தமிழகத்தில் குடிநீர் வசதி செய்து கொடுத்தவர். அவர் இன்னொன்றும் தாயார் இன்னொன்றும் செய்தார். அவர் சீஃப் மினிஸ்டராக இருக்கும்போது அவர் வீட்டுக்கு வந்து ஒரு குழாய் எடுத்துக்கினார். இமீடியட்டா இவர் தெரிஞ்சு அதை யார் கனெக்ஷன் கொடுத்தா அவர் பிடிங்கி போடு. பொது ஜனங்க எப்படி இருக்கிறாங்களோ அதே மாதிரி தான் நம்மளும் இருக்கணும். சீஃப் மினிஸ்டர் ஆயிட்டோன்னு சொல்லிட்டு நம்ம வீட்டுக்கு செப்பரேட்டா இருக்கக்கூடாது அப்படின்னு அவர் செய்தார். அதே போல யாரும் அந்த மாதிரியே செய்யறதில்லை. சாதாரண குடிசை வீட்டில் தான் இருந்து விருதுநகர்ல வாழ்ந்து மறைந்த காமராஜருக்கு நாம் நன்றி சொல்லி விடைபெறும். அதே போல் கோலார் தங்கவயலில் ரூபா சசிதர் அவர்கள் காமராஜர் என்ன பண்ணாரோ அதே மாதிரி இந்திரா சத்து உணவு திட்டத்துக்கு இன்று நமது காமராஜர் பிறந்த தினத்தை முன்னிட்டு நமது காங்கிரஸ் கட்சி சார்பாக நாம் இன்று அவருக்கு மாலை அணிவித்தோம்.
காமராஜருடைய கொள்கையை நாம் இன்று நினைவு கூற கடமைப்பட்டுள்ளோம். தலைவர் காமராஜர் அவர்கள் அகில இந்திய காங்கிரஸ் கட்சி தலைவராக இருந்தார். அகில இந்திய காங்கிரஸ் கட்சி தலைவராக இருந்த பொழுது நேரு மறைந்த பொழுது அதற்கு அடுத்தபடியாக யார் பிரதமர் ஆவது என்ற நிலை ஏற்பட்டது. அப்பொழுது அகில இந்திய காங்கிரஸ் கட்சி கமிட்டியை கூட்டி காமராஜர் அவர்கள் தலைவராக இருந்து லால் பகதூர் சாஸ்திரி அவர்களை பிரதமராக்கினார். அதற்கு பிறகு மீண்டும் ஒரு லால் பகதூர் சாஸ்திரி மறைந்து ஒரு நிலை மீண்டும் ஒரு பிரதமரை தேர்ந்தெடுக்க வேண்டும் என்று காலகட்டம் வந்த பொழுது அப்பொழுது காங்கிரஸ் கமிட்டியை கூட்டி நமது அன்னை இந்திரா காந்தி அவர்களை பிரதமராக்கினார். 2 பிரதமர்களை ஆக்கக்கூடிய வாய்ப்பு அவர் அகில இந்திய காங்கிரஸ் கட்சி தலைவராக இருந்த பொழுது அவருக்கு கிடைத்தது. 2 பிரதமரை ஆக்கிய பெருமை காமராஜர் அவர்களே சேரும். அவர் முதலமைச்சராக இருந்த பொழுது நேரு கொண்டு வந்த 5 அம்ச திட்டத்தை அமுல்படுத்த வேண்டும் என்று கல்வி, விவசாயம், பெண்கள் முன்னேற்றம், வறுமை ஒழிப்பு இதையெல்லாம் கடைபிடித்து தலைவர் காமராஜர் அவர்கள் தமிழகத்தில் 10க்கும் மேற்பட்ட அணைகளை கட்டினார். டேம் விவசாயத்தை பெருக்க வேண்டும் என்று. இன்று அந்த அணைகள் இல்லை என்றால் தமிழ்நாடு 0. அந்த அளவுக்கு காமராஜர் அவர்கள் தமிழ்நாட்டை உயர்த்தினார். கல்வியிலும் விவசாயத்திலும் தமிழகத்தை முன்னேற்றத்துக்கு கொண்டு வந்தார். இன்று அவருடைய பிறந்த நாள் தினத்தில் அவர்களுக்கு நாம் அஞ்சலி செலுத்தி அவரை நிலை கூற கடமைப்பட்டுள்ளோம். நன்றி, வணக்கம். அன்பார்ந்த காங்கிரஸ் கட்சியை சேர்ந்த பெரியவர்களே, தாய்மார்களே மற்றும் பிளாக் காங்கிரஸ் ஒர்க்கிங் பிரசிடென்ட் மோகன்ராஜ் அவர்களே மற்றும் ஜெனரல் செக்ரட்டரி பாபு அவர்களே, ஜாயின்ட் செக்ரட்டரி சசி அவர்களே, வைஸ் பிரசிடென்ட் டேவிட் அவர்களே மற்றும் தலைவர் அவர்களே, உங்கள் யாவரையும் வருக என்று வரவேற்று இப்பொழுது பெருந்தலைவர் காமராஜர் அவர்களுடைய புகழை ஒரு 2 வார்த்தை பேசிட்டு முடிச்சிடுறேன். பெருந்தலைவர் காமராஜர் ஒரு 6வது தான் படிச்சுட்டு பிறகு அவரு 16 வயசுல காங்கிரஸ் கட்சியில சேர்ந்து ஒரு பணியை தொடங்கிய பிறகு அவரு சீஃப் மினிஸ்டர் ஆனார். சீஃப் மினிஸ்டர் ஆகும்போது அவர் ஒரு நல திட்டங்களை எடுத்துன்னு வந்தார். அவர் படிக்கலன்றதுனால ஆரம்ப கல்வி எடுத்துன்னு வந்தாரு, மதிய உணவு எடுத்துன்னு வந்தாரு, பிற நலத்திட்டங்களை அவர் கொண்டு வந்தார். அதே போன்று அவருக்கு ஒரு காங்கிரஸ் கட்சியினுடைய தலைவர் ஆகும்போது அவருக்கு ஒரு பிரதமர் பதவி அவரை தேடி வந்த பிறகு கூட அவர் தான் படிப்பு கடுமையாக இருந்ததனால் அவர் லால் பகதூர் சாஸ்திரியும் இந்திரா காந்தியும் பிரதமர் ஆகணும் அப்படின்ற எண்ணத்துல அவர் அந்த பதவியை விட்டு கொடுத்து அதே மாதிரி அவங்க PM ஆனாங்க. அந்த மாதிரி ஒரு பெருந்தன்மை உள்ள காமராஜர் அவர் வாழ்க, புகழ் வாழ்க என்று. அடிப்படை வசதி நம்மளுக்கு என்ன தேவை? கரண்ட், தண்ணி, ரோடு, இந்த வசதியை சிறப்பா செய்திருக்காங்க. இன்னைக்கு KGFல ரூபகலா MLAனா எல்லாரும் பாராட்டுறாங்க. அதுக்கு காரணம் என்னன்னா அவங்க செய்த சாதனைகள். அவங்க செய்த சாதனையை பொதுமக்களே பேசுறாங்க. அந்த அளவுக்கு அவங்க KGF ரொம்ப சிறப்பாக நடத்தி கொண்டிருக்கிறார் என்று சொல்லிக்கொண்டு என்னை உரையை முடித்துக்கೊ. ನಮಗೆ ಹೇಳ್ಬೇಕಂದ್ರೆ ಈ ಕಾಂಗ್ರೆಸ್ ಅವ್ರಿಗೆ ಒಂದು ಹಬ್ಬ ತರ. ಯಾಕಂದ್ರೆ 125ನೇ ವರ್ಷ ಕಾಮರಾಜರವರು ಬರ್ತ್ಡೇ ಇವತ್ತು. ಎಲ್ಲಾರನ್ನು ಕರೆದು ನಮ್ಮ ಕಾಂಗ್ರೆಸ್ನ ಮೋಹನ್ ರಾಜು ವರ್ಕಿಂಗ್ ಪ್ರೆಸಿಡೆಂಟು ಅವರು ಎಲ್ಲರನ್ನು ಸೇರಿಸಿ, ಎಲ್ಲ ಕಾಂಗ್ರೆಸ್ ಅವರು ಸೇರಿಸಿ ಈ ಒಂದು ಸಮಾರಂಭಕ್ಕೆ ಎಲ್ಲರೂ ಸೇರಿಸಿದ್ದಕ್ಕೆ ಮುಂಚೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಈಗ ಎಲ್ಲರೂ ಮಾತಾಡಿದ್ರು ಕಾಮರಾಜ ಸಾಹೇಬ್ರ ಬಗ್ಗೆ. ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ನಮಗೆ ಕಾಂಗ್ರೆಸ್ನಲ್ಲಿ
ಕಾಂಗ್ರೆಸ್ನಲ್ಲಿ ಹೇಳ್ಬೇಕಂದ್ರೆ ದೊಡ್ಡ ಫಿಲ್ಲರು ಕಾಮರಾಜರು, ದೊಡ್ಡ ಫಿಲ್ಲರು ಇದಾರ ಫಿಲ್ಲರ್ಗಳು, ಆದ್ರೆ ಇವ್ರು ದೊಡ್ಡ ಫಿಲ್ಲರು. ಅವರು ಕಾಮರಾಜರು ಆಲ್ ಇಂಡಿಯಾ ಪ್ರೆಸಿಡೆಂಟ್ ಆಗಿರ್ಬಾಗಿ ಅವ್ರಿಗೆ ಪ್ರೈಮ್ ಮಿನಿಸ್ಟರ್ ಆಗೋವಾಗ ಒಂದು ಅವಕಾಶ ಬಂತು. ಆವತ್ತು ಅವರು ಇಲ್ಲ ಅಂತ ಮೇಡಮ್ ಇಂದಿರಾ ಗಾಂಧಿ ಮೇಡಮ್ ಅವ್ರನ್ನು ಇರ್ಬೇಕಂತ ಅವ್ರಿಗೆ ಇದು ಮಾಡಿ ಪ್ರಪೋಸಲ್ ಮಾಡಿ, ಆವತ್ತು ಕಾಂಪಿಟೇಷನ್ಸ್ ಎಲ್ಲ ಇರುವಾಗ ಇಲ್ಲ ಈ ದೇಶನ ಕಾಪಾಡಬೇಕಂದ್ರೆ ಕಾಂಗ್ರೆಸ್ನಲ್ಲಿ ನೆಹರು ಕುಟುಂಬ ಇರ್ಬೇಕಂತ ಇಂದಿರಾ ಗಾಂಧಿ ಮೇಡಮ್ ಅವ್ರಿಗೆ ಮಾಡಿದ್ದಾರೆ. ಅವ್ರು ಮಾಡಿರೋ ಸಾಧನೆಗಳು ಈಗ ಮಾತಾಡಿದ್ದಾರೆ, ಎಷ್ಟೋ ಸಾಧನೆಗಳು. ಈಗ ಈ ಒಂದು ಅವ್ರು ನಾನು ಸಿಂಪಲ್ ಆಗಿ ಹೇಳ್ತೀನಿ, ಅವ್ರಿಗೆ ಎಸ್ ಕಾರ್ಡೂ ಇಲ್ಲ. ಒಂದು ಟೈಮ್ನಲ್ಲಿ ಅವ್ರ ಹಿಂದೆ ಒಂದು ಎಸ್ ಕಾರ್ಡ್ ಬರ್ತಾ ಇತ್ತು. ಆಮೇಲೆ ಇವರು ಏನಾದ್ರು ಆರ್ನ ಹೊಡ್ಕೊಂಡು ಬರ್ತಾ ಇದೆ ಅಂತಂದ್ರೆ, ಇಲ್ಲ ಸರ್ ನಿಮ್ಗೆ ಎಸ್ ಕಾರ್ಡ್ ಅಂದ್ರೆ ಸ್ಟಾಪ್ ಮಾಡಿಬಿಟ್ಟು ಇಮಿಡಿಯೇಟ್ ಆಗಿ ಇವ್ರಿಗೆ ಎಷ್ಟಾಗುತ್ತೆ ಖರ್ಚು, ಇವ್ರ ಖರ್ಚೆಲ್ಲ ಬಂದು ಮಕ್ಕಳಿಗೆ ಯೂಸ್ ಆಗಲಿ, ಜನಗಳಿಗೆ ಯೂಸ್ ಆಗಲಿ, ಬಡವರಿಗೆ ಯೂಸ್ ಆಗಲಿ, ಇದೆಲ್ಲ ಬೇಡ ಅಂತ ಅವ್ರು ಮಾಡಿರೋ ಸಾಧನೆಗಳು ಎಷ್ಟೋ ಇದೆ. ಅದೆಲ್ಲ ನಾವು ಹೇಳ್ಕೊಳ್ಳೋಕೆ ಇಲ್ಲಿ ಎಲ್ಲ ನಮಗಂತ ದೊಡ್ಡವ್ರು ಹೇಳಿದ್ದಾರೆ, ಇನ್ನೂ ಹೇಳೋರು ಇದ್ದಾರೆ, ಮಾತಾಡೋರು ಇದ್ದಾರೆ. ಆದ್ರಿಂದ ಇವತ್ತು ಅಂತ ಒಂದು ಮಹಾನೀಯನಿಗೆ ನಾವು ಇಲ್ಲಿ ನಿಂತ್ಕೊಂಡು ನಾವು ಸನ್ಮಾನ ಮಾಡಿ ಅವರು ಪಾದಗಳ ಹತ್ರ ನಿಂತ್ಕೊಂಡಿರ್ದೋ ನಾವು ಮಾಡಿರೋ ಪುಣ್ಯ ಒಂದು. ಎರಡನೇದು, ಈಗ ನಮ್ಮ KGF ಬಗ್ಗೆ ಹೇಳ್ಬೇಕಂದ್ರೆ, KGF 2001 ಕ್ಲೋಸ್ ಆಯ್ತು. 2001 ಕ್ಲೋಸ್ ಆದ್ಮೇಲೆ ಈ ವ್ಯಾಪಾರಿಗಳು ಏನ್ ಮಾಡಿದಾರೆ ಗೊತ್ತಾ, ಈ ದೊಡ್ಡ ಶಾಪ್ಗಳು ಇಟ್ಕೊಂಡಿರೋರು, ದೊಡ್ಡ ಗೋಲ್ಡ್ ವ್ಯಾಪಾರ ಮಾಡ್ತಾ ಇರೋರು, ಬೇರೆಯವರೆಲ್ಲ ಈ ಊರನ್ನ ಬಿಟ್ಟು ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು ಗುಡಿಯಾತಮ್ಮ, ಚೆನ್ನೈ, ಬೆಂಗಳೂರು, ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಹೋಗ್ಬಿಟ್ರು. ಆಮೇಲೆ ಒಂದು ಲಕ್ಷ್ಮಿ ತರ ನಮಗೆ ಈಗ ನಮ್ಮ ರೂಪಕಲಾ ಶಶಿಧರ್, ಡಾಕ್ಟರ್ ರೂಪಕಲಾ ಶಶಿಧರ್ MLA ಆದ್ಮೇಲೆ ಮತ್ತೆ ಈ ಊರು ಎಷ್ಟು ಡೆವಲಪ್ ಆಗಿದೆ ಅಂತ ನಾವ್ ಹೇಳೋದು ಬಿಡಿ. ಈಗ ಜನಗಳು ಹೇಳ್ತಾರೆ, ಮತ್ತ ಇವರು ಪಬ್ಲಿಕ್ ಹೇಳ್ತಾರೆ, ಡೈಲಿ ಟ್ರಾವೆಲ್ ಹೇಳ್ತಾರೆ. ಇವತ್ತು ಎಲ್ಲ ಎಜುಕೇಟೆಡ್ ತುಂಬಾ ಇದ್ದಾರೆ ನಮ್ಮೂರಿನಲ್ಲಿ, ಅವ್ರು ಮಾತಾಡ್ತಾರೆ. ಈ ಊರು ಆಯ್ತು, ಇದು ಮುಗಿಸಿತ್ತು ಇದು ಅಂತ ಮಾತಾಡಿರೋರೆಲ್ಲ ಇವತ್ತು ಮತ್ತೆ ಎಷ್ಟೋ ಅಂಗಡಿಗಳು, ಎಷ್ಟೋ ವ್ಯಾಪಾರಿಗಳು, ಎಷ್ಟೋ ಜನಗಳು ಬಂದು ಈ KGF ನಲ್ಲಿ ವಾಸ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿತ್ತು, ಮಾಡ್ತಾ ಇದ್ದಾರೆ. ಆಮೇಲೆ ಈಗ ಇನ್ನೊಂದು ದೊಡ್ಡ ವಿಷಯ ಏನಂದ್ರೆ ಟೌನ್ಶಿಪ್. ಈ KGF ಟೌನ್ಶಿಪ್ ಬರ್ಬೇಕಂದ್ರೆ ನಾವೆಲ್ಲ ಪುಣ್ಯ ಮಾಡ್ಕೊಂಡಿರ್ಬೇಕು. ಅದು ಮೇಡಮ್ ಎಷ್ಟು ರಿಸ್ಕ್ ತಕೊಂಡು ಎಷ್ಟು ಇದು ಮಾಡಿ ಅವರು ಅದು ತಂದಿದ್ದಾರೆ ಅಂದ್ರೆ ಆ ಎಮ್ಮಗೂ ಥ್ಯಾಂಕ್ಸ್ ಹೇಳ್ಬೇಕು ಈ ಸಮಯದಲ್ಲಿ. ಎರಡನೇದು, ಈ DK ಶಿವಕುಮಾರ್ ನಮ್ಮ CM ಅವರೇ ನಮಗೆ ಈ KGFಗೆ ಒಂದು ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಅವ್ರಿಗೆ ಒಂದು ಈ ಸಮಯದಲ್ಲಿ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಈ ಊರು ಒಂದೊಂದು ಹೇಳ್ಕೊಂಡು ಹೋಗ್ಬೇಕಂದ್ರೆ, ಈ ಊರಿನಲ್ಲಿ ಇದಕ್ಕೆ ಮುಂಚೆ ಇರೋರೆಲ್ಲ ಮುನ್ಸಿಪಾಲ್ಟಿ, ಈಗ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಮೋಹನ್ ರಾಜ್ ಹೇಳಿದರು, ಈ ಮುನ್ಸಿಪಾಲ್ಟಿ ಬಗ್ಗೆ ಹೇಳಿದ್ರು. ನನಗೆ ಇದ್ದಂತ ಒಂದು 20-25 ವರ್ಷದಿಂದ ರೋಡ್ ಹಾಕ್ತಾರಂತ ರೋಡ್ ಬಿಲ್ ಆಗುತ್ತೆ, ರೋಡ್ ಇರಲ್ಲ. ಬೋರ್ ಹಾಕ್ತಾರಂತ ಬೋರ್ ಇರ್ತದೆ, ಬೋರ್ ಇರಲ್ಲ. ಈ ತರ ಒಂದೊಂದು ಸರಂಡ್ರಿಗಳು, ಈ ತರ ಒಂದೊಂದು ಹೇಳ್ಬಿಟ್ರೆ ಈ ಊರು ಇದಾಗ್ತಾ ಇತ್ತು. ಸ್ಟಾರ್ಟಿಂಗ್ ಹೆಂಗಿತ್ತು ಕಾಡ್ ತರ, ಆ ತರ ಆಗೋ ಚಾನ್ಸ್ ಇತ್ತು. ಏನೋ ದೇವರಿಂದ ಈ ಊರಿಗೆ ಬಂದು ಆ ಎಮ್ಮ ಬಂದಿದ ಮೇಲೆ ಒಂದೊಂದು ಎಲ್ಲ ಮಾಡ್ತಾ ಇದಾರೆ. ನಾವು ಹೇಳಕ್ಕೂ ಲೆಕ್ಕನೇ ಇಲ್ಲ ಇದು ಅಷ್ಟು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ದು ಅವ್ರು ಹೇಳ್ತಾರೆ, ತುಂಬಾ ಜನ ಹೇಳ್ತಾರೆ, ನಮ್ಮ ಅಂಬೇಡ್ಕರ್ ಸಾಹೇಬ್ರು ನಮ್ಮನ್ನ ಬಿಟ್ರೆ ಬೇರೆ ಇಲ್ಲ, ಯಾವ್ರಿಲ್ಲ ಇವ್ರಿಲ್ಲ ಅಂತ ಒಂದು ಭವನ ಕಟ್ತಾ ಇದಾರೆ. ಈಗ ರೂಪಾ ಮೇಡಮ್ ಅವರು ದೊಡ್ಡ ಭವನ ಕಟ್ತಾ ಇದ್ದಾರೆ. ಅದಕ್ಕಂತನಾ ಸೇವೆ ಎಮ್ಮ ಮಾಡಿರೋದು. ಮತ್ತೆ ಇದು ಟ್ರೈನಿಂಗ್ ಸೆಂಟ್ರು, ಟ್ರೈನಿಂಗ್ದು, ಪೊಲೀಸ್ ಟ್ರೈನಿಂಗ್ದು ಒಂದು 2,000 ಜನ ಅಲ್ಲಿ ಬಂದು ಟ್ರೈನಿಂಗ್ ಮಾಡಕ್ಕೆ. ಇದು KGF ಹೋಯ್ತು, KGF ಅಷ್ಟೇ ಅಂತ ಹೇಳ್ತಾ ಇರೋದು. ಇಷ್ಟು ದೊಡ್ಡ ಸಾಧನೆಗಳು ಇನ್ನೂ ಏನೇನೇನೇನೋ ಮಾಡ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ ಎಷ್ಟೋ ಮಾಡ್ತಾ ಇದ್ದಾರೆ. ನಾವು ಹೇಳಕ್ಕೆ ಇನ್ನೂ ಟೈಮ್ ಇಲ್ಲ, ಬೇರೆಯವ್ರು ಮಾತಾಡಬೇಕು. ನಾನು ಸಿಂಪಲ್ ಆಗಿ ಮುಗಿಸ್ಕೊಂತೀನಿ. ಈ ಸಮಯದಲ್ಲಿ ನಮ್ಮ ರೂಪಕಲಾ ಶಶಿಧರ್ ಮೇಡಮ್ ಅವ್ರಿಗೆ
ನಮ್ಮ ಎಲ್ಲಾ ಕಮಿಟಿಯಿಂದ ಆ ಎಮ್ಮಕ್ಕೆ ಒಂದು ಥ್ಯಾಂಕ್ಸ್ ಹೇಳಿ ದೇವರ ಆ ಎಮ್ಮಕ್ಕೆ ಇನ್ನೂ ಶಕ್ತಿ ಕೊಟ್ಟು ಇನ್ನೂ ಜ್ಞಾನ ಕೊಟ್ಟು ಈ ಊರನ್ನು ಡೆವಲಪ್ ಮಾಡಿ ಆ ಎಮ್ಮಕ್ಕೆ ಈ ಊರು ಡೆವಲಪ್ ಮಾಡಕ್ಕೆ ಆ ಎಮ್ ಇರೋದು. ಅದು ಡೆವಲಪ್ ಮಾಡಿ ಇನ್ನು ಈ ಊರು ಒಳ್ಳೇದಾಗ್ಬೇಕಂತ ಈ ಅವಕಾಶ ಕೊಟ್ಟಿರೋರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಕೊಂಡು ಮುಗಿಸ್ಕೊಂತೀನಿ. ಥ್ಯಾಂಕ್ಸ್.